ಸಂಕ್ರಾಂತಿ ನಂತರ ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ. ಶುಭ ಗಳಿಗೆ ಶುಭ ಲಗ್ನ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ, ನೀವು ಮುಹೂರ್ತ ಫಿಕ್ಸ್ ಮಾಡೋದನ್ನೇ ಕಾಯ್ತಾ ಇದ್ದೀವಿ. ಡಿಕೆಶಿ ಸಿಎಂ ಆಗಬೇಕು ಅಂತ ಎಲ್ಲರಿಗೂ ಆಸೆ ಇದೆ, ನನಗೂ ಆಸೆ ಇದೆ ಅಂತ ಡಿಕೆ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇಲ್ಲ ಅಂತ ಯಾವ ತರ ಹೇಳಿದ್ದೀನ ನಾನು ಯಾವ ತರ ಆಸೆ ಇಲ್ಲ ಅಂತ ಹೇಳಿದ್ದೀನ? ನೀವು ಗಳಿಗೆ ಮುಹೂರ್ತ ಫಿಕ್ಸ್ ಮಾಡಿದ್ರೆ ಸರಿ ಹೋಗುತ್ತೆ. ನೀವು ಇನ್ನ ಫಿಕ್ಸ್ ಮಾಡಿಲ್ವಲ್ಲ. ಶುಭಗಳಿಗೆ ಶುಭ ಲಗ್ನ ನೀವು ಫಿಕ್ಸ್ ಮಾಡಿದ್ರೆ ನಡೆಯುತ್ತೆ. ಅದು ಪಕ್ಷದ ಕೆಲಸ ಮಾಡ್ತಾರೆ. ಜಾರ್ಜ್ ಅವ್ರನ್ನು ಮಾಡಿದ್ದಾರೆ ಕೇರಳಗೆ. ಏನಿಲ್ಲ ಗುರು, ನೀವು ಮುಹೂರ್ತ ಫಿಕ್ಸ್ ಮಾಡಿದ್ರೆ ಆಯ್ತು, ಕ್ಲೋಸ್. ಈಗ ನೀವೇ ಹೈಕಮಾಂಡ್. ನನಗೆ ಅವರು ಹಿರಿಯ ನಾಯಕರಿದ್ದಾರೆ, ಅವರ ಸಲಹೆಗಳನ್ನ ಕಾದ್ ನೋಡೋಣ. ಏನೇನ್ ಸಲಹೆಗಳು ಕೊಡ್ತಾರೆ, ಯಾರ್ಯಾರು ಸಲಹೆಗಳು ಏನೇನ್ ಕೊಡ್ತಾ ಇರ್ತಾರೆ, ಕಾದ್ ನೋಡೋಣ. ಎಲ್ರಿಗೂ ಆಸೆ ಇದೆ, ನನಗೂ ಆಸೆ ಇದೆಯಪ್ಪ. ನನಗೆ ಆಸೆ ಇದೆ. ದೇವರಾಜ ಅರಸು ಅವರ ದಾಖಲೆ ಬ್ರೇಕ್ ಮಾಡಿದ ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಎಂಬಿ ಪಾಟೀಲ್ ಸಿಹಿ ತಿನ್ನಿಸಿ ಶುಭಾಶಯ ಕೋರಿದ್ದಾರೆ. ವಿಜಯಪುರದ ದರ್ಬಾರ್ ಹೈಸ್ಕೂಲ್ ಮೈದಾನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಚಿವ ಎಂಬಿ ಪಾಟೀಲ್ ಹಾಗೂ ವಚನಾನಂದ ಸ್ವಾಮೀಜಿ ಸಿಎಂಗೆ ಸಿಹಿ ತಿನ್ನಿಸಿದ್ರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ತಿನ್ನಿಸಿದ್ದ ಸ್ವೀಟ್ ತಿನ್ನದೆ ಸಿದ್ದರಾಮಯ್ಯ ಹಾಗೆ ಹಿಂಭಾಗಕ್ಕೆ ಎಸೆದಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಭಾರೀ ವಿರೋಧದ ಚರ್ಚೆಗೆ ಕಾರಣ ಆಗಿದೆ. ದೇವರಾಜು ಅರಸು ಸಾಹೇಬರ ದಾಖಲೆಯನ್ನ ಸರಿಗಟ್ಟಿ ಮುನ್ನುಗ್ತಾ ಇರತಕ್ಕಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇನ್ನು ಈ ನಾಡಿಗೆ ಬಹಳಷ್ಟು ಕಾರ್ಯಗಳನ್ನು ನೀಡೋದ್ರ ಮೂಲಕ ನಿಮಗೂ ಸಿಹಿ ಆಗಲಿ ನಿಮ್ಮ ಬದುಕು ಅಂತ ಹೇಳಿ ಉಪಮುಖ್ಯಮಂತ್ರಿಗಳವರು ಸಿಹಿಯನ್ನ ತಿನ್ನಿಸ್ತಾ ಇದ್ದಾರೆ. ಒಂದು ಚಪ್ಪಾಳೆ ಇರಲಿ. ಹಾಗೇನೆ ವೇದಿಕೆಯಲ್ಲಿರ್ತಕ್ಕಂಥ ಗೌರವಾನ್ವಿತ ಅತಿಥಿರವರೆಗೂ ಕೂಡ ಸಿಹಿಯನ್ನ ವಿತರಿಸ್ತಾ ಇದ್ದಾರೆ. ವಿಜಯಪುರದ ಮಾನ್ಯ ಸಚಿವರ ಮನೆಯಲ್ಲಿಯೇ ತಯಾರಾಗಿರ್ತಕ್ಕಂಥ ಒಂದು ವಿಶೇಷ ಲಾಡು ಇದೆ. ಅದು ಓಕೆ. ದೇವರಾಜು ಅರಸು ಸಾಹೇಬರ ಮನ್ರೇಗಾ ಯೋಜನೆಯ ಮರುನಾಮಕರಣಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೇಂದ್ರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯದ ಪ್ರತಿ ತಾಲೂಕು ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಂಡಿದೆ. ದೇವನಹಳ್ಳಿಯಲ್ಲಿ 10,000 ಕಾರ್ಯಕರ್ತರೊಡನೆ 5 ಕಿಲೋಮೀಟರ್ ಹೆಜ್ಜೆ ಹಾಕಲು ಸಚಿವ ಕೆಎಚ್ ಮುನಿಯಪ್ಪ ಪ್ಲಾನ್ ಮಾಡಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅವರು ಬಿಜೆಪಿಯವರು ದ್ವೇಷ ರಾಜಕಾರಣ ಶುರು ಮಾಡಿದ್ದಾರೆ. ಈ ರಾಷ್ಟ್ರದಲ್ಲಿ ಬಿಜೆಪಿ ಕೈಯಲ್ಲಿ ಐಕ್ಯತೆಯನ್ನ ಕಾಪಾಡಲು ಆಗ್ತಿಲ್ಲ, ಕೋಮು ಗಲಭೆ ಮಾಡ್ತಾರೆ. ಯುಪಿಎ ಮಾಡಿರುವ ಎಲ್ಲಾ ಕಾರ್ಯಕ್ರಮಗಳ ಹೆಸರು ಬದಲಾವಣೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ಅವರಿಗೆ ಸೋಷಿಯಲ್ ವೆಲ್ಫೇರ್ಗೆ ಸೆಕ್ಯೂರಿಟಿಗೆ ಅಂತ ಹೇಳಿ ಸಣ್ಣ ಅತಿ ಸಣ್ಣ ರೈತರ ಸಾಲ ಮನ್ನಾ ಮಾಡೋದ್ರಲ್ಲಿ 72,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ ಆ ರೈತರ ಕಣ್ಣೀರು ಉಳಿಸುವಂಥ ಕೆಲಸವನ್ನು ಕೂಡ ಭಾರತ ಸರ್ಕಾರ UPA ಸರ್ಕಾರ ಮಾಡಿ ಹಲವಾರು ಯೋಜನೆಗಳನ್ನು ತಂದಿದೆ. ಅದರಿಂದ ರಾಷ್ಟ್ರ ಸಮಗ್ರ ಅಭಿವೃದ್ಧಿ ಕೂಡ ಆಯಿತು. ಇವತ್ತು ದ್ವೇಷ ರಾಜಕಾರಣ ಅವರು ಶುರು ಮಾಡಿದ್ದಾರೆ. ಈ ರಾಷ್ಟ್ರದಲ್ಲಿ ಐಕ್ಯತೆಯನ್ನು ಕಾಪಾಡೋಕ್ಕಾಗ್ತಾ ಇಲ್ಲ. ಈ ರಾಷ್ಟ್ರದಲ್ಲಿ ಕೋಮು ಗಲಭೆಯನ್ನು ಮಾಡ್ತಾರೆ. ಈ ರಾಷ್ಟ್ರದಲ್ಲಿ ಕೇಂದ್ರದಲ್ಲಿ UPA ಸರ್ಕಾರ ಮಾಡಿದ ಎಲ್ಲ ಕಾರ್ಯಕ್ರಮ. ಇನ್ನು ಮನ್ರೇಗಾ ಹೆಸರು ಬದಲಾವಣೆ ಮಾಡಿದ ಕೇಂದ್ರ ಸರ್ಕಾರದ ಕ್ರಮ ಖಂಡನೀಯ ಅಂತ ಕೋಲಾರದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಹೇಳಿಕೆ ನೀಡಿದ್ದಾರೆ. ಹೊಸ ಯೋಜನೆಯಿಂದ ಬಿತ್ತನೆ ಸಮಯದಲ್ಲಿ 60 ದಿನ ಕೆಲಸ ಮಾಡುವಂತಿಲ್ಲ. ಅನುದಾನ ಮತ್ತು ಹಂಚಿಕೆ ವಿಚಾರದಲ್ಲೂ ಕೇಂದ್ರದ ಅನುಮತಿಗಾಗಿ ಕಾಯಬೇಕಾಗಿದೆ. ವೇತನದಲ್ಲಿಯೂ ವಿಭಜನೆ ಮಾಡಲಾಗಿದೆ. ಕೇಂದ್ರದಿಂದ 60%, ರಾಜ್ಯ ಸರ್ಕಾರದಿಂದ 40% ಅನುದಾನ ಕೊಡಬೇಕು. ಈ ಹಿಂದೆ ಕೇಂದ್ರ ಸರ್ಕಾರವೇ ಪೂರ್ತಿ ಅನುದಾನ ಕೊಡ್ತಿತ್ತು. ಇದು ಎಲ್ಲಾ ರಾಜ್ಯಗಳಿಗೂ ದೊಡ್ಡ ಹೊರೆಯಾಗಿದೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು. ಸರ್ಕಾರಗಳು ಉದ್ಯೋಗದ ಹಕ್ಕು, ಶಿಕ್ಷಣದ ಹಕ್ಕು, ಆಹಾರದ ಹಕ್ಕು, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇರ್ಬೋದು, ರೈಟ್ ಟು ಫುಡ್ ಆ್ಯಕ್ಟ್ ಇರ್ಬೋದು, ಮತ್ತು ಈ ಅರಣ್ಯದಲ್ಲಿ ಯಾರಿದ್ದಾರೆ ಈಗ ನಡೀತಾ ಇದೆಯಲ್ಲ ನಮ್ಮ ರೈಟ್ ಟು ಎಜುಕೇಶನ್ ಅಲ್ಲ, ನಮ್ಮ ಶ್ರೀನಿವಾಸಪುರ ಅರಣ್ಯ ಎಲ್ಲ ನಡೀತಾ ಇತ್ತಲ್ಲ, ಅದೇ ಹಕ್ಕು ಹಕ್ಕುಗಳು, ಆಡಿಗಳು, ಅದೇ ರೈತರುಗಳು
ರೈತರುಗಳಿಗೆ ಎಲ್ಲಿತ್ತು ಎಲ್ಲ ಕಾಯ್ದೆಗಳನ್ನು ಮಾಡಿತ್ತು. ಯಾರ್ಯಾರು ಅಲ್ಲಿ ಇದ್ದಾರೆ ಅವರಿಗೆ ಜಮೀನು ಕೊಡುವಂಥದ್ದು, ರೈಟ್ಸ್ ಕೊಡುವಂಥದ್ದು ನಾವು ಮಾಡಿದ್ರಿ. ಇದನ್ನೆಲ್ಲ ಈಗ ವೀಕನ್ ಮಾಡ್ಕೊಂಡು ಬರ್ತಾ ಇದ್ದಾರೆ 2014 ಆದಮೇಲೆ. ಈ ಜನವಿರೋಧಿ BJP ಸರ್ಕಾರ, ಕೇಂದ್ರ ಸರ್ಕಾರ ಬರೀ ಕಾರ್ಪೊರೇಟ್ ಕಂಪ್ನಿಗಳು, ಒಂದು 4-5 ಯಾವ ಕಾರ್ಪೊರೇಟ್ ದೊಡ್ಡ ಕಂಪ್ನಿಗಳಿದ್ದಾವೆ, ಆ ಕಂಪ್ನಿಗಳನ್ನ ಉದ್ಧಾರ ಮಾಡೋಕೆ ಅಷ್ಟೇನೆ ಅವ್ರದ್ದು ಲಕ್ಷ್ಯ ಇರೋದು, ಅವ್ರದ್ದು ಉದ್ದೇಶ ಇರೋದು. ಪಕ್ಷ ಬಿಟ್ಟು ಹೋದವರನ್ನ ಮರಳಿ ಪಕ್ಷಕ್ಕೆ ಕರೆತರೋ ಕೆಲಸ ರಾಜ್ಯ ಮಟ್ಟದಲ್ಲಿ ನಿರ್ಧಾರ ಆಗಬೇಕು ಅಂತ ಸಂಸದ ಜಗದೀಶ್ ಶೆಟ್ಟರ್ ಹೇಳಿಕೆ ನೀಡಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ಅವರು, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇಂಥವರು ಬರಬೇಕು ಅನ್ನೋದು ಇರುತ್ತೆ. ಕಾಂಗ್ರೆಸ್ನವರು ನಮ್ಮಲ್ಲಿ ಬಿಟ್ಟು ಹೋದವರು ಬರ್ತೇವೆ ಅಂತಿದ್ದಾರೆ. ಈ ನಿರ್ಧಾರ ರಾಜ್ಯ ಮಟ್ಟದಲ್ಲಿ ಆಗತ್ತೆ. ಬೂತ್ ಮಟ್ಟದ ಕಾರ್ಯಕರ್ತ ಪಡೆ ತಯಾರಿ ಬಗ್ಗೆ ಹಲವಾರು ಪಕ್ಷದ ಹೋರಾಟಗಳು ಎಷ್ಟು ಯಶಸ್ವಿಯಾಗಿವೆ ಗೊತ್ತಿದೆ. ಈ ಬಗ್ಗೆ ರಿವ್ಯೂ ಕೂಡ ಆಗಿದೆ. ಇಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಜಿಲ್ಲೆಗಳ ಸಮಸ್ಯೆಗಳ ಬಗ್ಗೆಯೂ ಚರ್ಚೆಯಾಗಿದೆ ಅಂತ ಹೇಳಿದ್ದಾರೆ. ಒಂದು ನಾನು ಹೇಳ್ತೀನಿ, ಇದು ರಾಜ್ಯ ಮಟ್ಟದಲ್ಲಿ ನಿರ್ಧಾರ ಆಗಬೇಕು. ಇವತ್ತು ಬೇರೆ ಬೇರೆ ಜಿಲ್ಲೆಗಳಲ್ಲಿ, ನಾನು ವೈಯಕ್ತಿಕವಾಗಿ ಬೇರೆ ಬೇರೆ ಜಿಲ್ಲೆ ಪ್ರವಾಸ ಮಾಡಿದಾಗ ಅಲ್ಲಿ ಕೆಲವೊಂದು ಇಂಥವ್ರು ಬರಬೇಕು ಅನ್ನುವಂಥದ್ದು ಇರ್ತದೆ. ಕೆಲವರು ನಾವು ಪಾರ್ಟಿಗೆ ಹೊಸದಾಗಿ, ಈ ಕಾಂಗ್ರೆಸ್ ಪಾರ್ಟಿದು ಕೆಲವರು ಬರ್ತೀವಿ ಅಂತಾರೆ, ನಮ್ಮಲ್ಲಿ ಬಿಟ್ಟು ಹೋದವರು ಬರ್ತೀವಿ ಅಂತಾರೆ. ಆ ಸಂದರ್ಭದಲ್ಲಿ ಆ ಡಿಸಿಷನ್ನು ರಾಜ್ಯ ಮಟ್ಟದಲ್ಲಿ ಆಗ್ತದೆ. ಇವತ್ತು ಬೇರೆ ಬೇರೆ ಜಿಲ್ಲೆಯಲ್ಲಿ ಚರ್ಚೆ ನಡೀತಾ ಇದೆ. ಆ ಸಂದರ್ಭದಲ್ಲಿ ಅಲ್ಲೇನು ರಾಜ್ಯ ಮಟ್ಟದಲ್ಲಿ ನಿರ್ಧಾರ ಆಗ್ತದೆ, ಅದರಲ್ಲಿ ಪಾರ್ಟಿಗೆ ತೆಗೆದುಕೊಳ್ಳುವಂಥದ್ದು ಮತ್ತೊಂದು ನಿರ್ಧಾರ ಮಾಡ್ತೇವೆ. ಹೌದು. ಅಲ್ಲ, ಈಗ ಬೇಸಿಕ್ ಆಗಿ ರಾಜ್ಯದಲ್ಲಿ ನಡೆದಂಥ ಸಭೆಗಳು ಬೇಸಿಕ್ ಆಗಿ ಸಂಘಟನೆ ದೃಷ್ಟಿಯಿಂದ ನಡೆದಾವೆ. ಸಂಘಟನೆ ದೃಷ್ಟಿಯಿಂದ ಅಲ್ಲಿ ಬೂತ್ ಮಟ್ಟದ ಕಾರ್ಯಕರ್ತರ ಒಂದು ಪಡೆ ತಯಾರಾಗಿದೆಯೋ ಇಲ್ಲೋ, ಎಷ್ಟು ಬೂತ್ ಮಟ್ಟದ ಕೆಲಸ ಆಗಿದೆ, ಎಲ್ಲ ಆಫೀಸ್ ಬೇರೆಸ್ ನೇಮಕ ಆಗಿದೆಯೋ ಇಲ್ಲೋ, ಮತ್ತು ಇನ್ನೂ ಹಲವಾರು ನಮ್ಮ ಹೋರಾಟಗಳು ಅವು ಎಷ್ಟು ಸಕ್ಸಸ್ ಆಗಿದ್ದಾವೆ ಏನ್ತಾನ, ಇದ್ರ ಬಗ್ಗೆ ಒಂದು ರಿವ್ಯೂ ಆಗಿದೆ. ಬಳ್ಳಾರಿ ಹುಬ್ಬಳ್ಳಿ KSCADಗೆ ಹಸ್ತಾಂತರ ವಿಚಾರವಾಗಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಿನ್ನೆ ಸಿಎಂ ಜೊತೆ ಮಾತಾಡಿ CID ತನಿಖೆಗೆ ಆದೇಶ ಮಾಡಿದ್ದೀವಿ. ಪ್ರಕರಣಗಳ ಬಗ್ಗೆ CID ಅಧಿಕಾರಿಗಳು ತನಿಖೆ ಮಾಡಲಿ. ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಿದ್ದಾರೆ ಅನಿಸಿದೆ. ತನಿಖೆ ಆದರೆ ನಿಜ ಏನು ಅನ್ನೋದು ಗೊತ್ತಾಗುತ್ತೆ. ತನಿಖೆ ಬಳಿಕ ಜನರಿಗೆ ಎಲ್ಲವನ್ನೂ ತಿಳಿಸ್ತೇವೆ ಅಂತ ಹೇಳಿದ್ದಾರೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು ಅವ್ರಿಗೆ ಅನಿಸಿರ್ಬೋದು. ಅದಕ್ಕೆ ಅದೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಗೊತ್ತಾಗುತ್ತೆ. ಹೌದು, ನಾವು ನಿನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಕೂಡ ಮಾತನಾಡಿ ಅದನ್ನು ಆದೇಶ ಹೊರಡಿಸಿದ್ದೇವೆ. ಅವರು ತನಿಖೆ ಮಾಡಲಿ. ಯಾಕೆಂದರೆ ಇವು ವಿರೋಧ ಪಕ್ಷದವರಿಗೆ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನುವಂಥದ್ದು. ಜಾಗತಿಕ ರಾಷ್ಟ್ರಮಟ್ಟದಲ್ಲಿ ಅಪಾಯ ಸಂಭವಿಸುವ ಲಕ್ಷಣ ಇದೆ ಅಂತ ಬೀದರ್ನಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ರಾಜೇಂದ್ರ ಸ್ವಾಮೀಜಿ ಭವಿಷ್ಯ ನುಡಿದಿದ್ದಾರೆ. ಜಗತ್ತಿನಾದ್ಯಂತ ನೀರು ಬೆಂಕಿಯಿಂದ ಮಿಲಿಯನ್ ಗಟ್ಟಲೆ ಸಾವಾಯಿತು. ಸತ್ತಿರುವ ಆತ್ಮಗಳಿಗೆ ಸರಿಯಾಗಿ ಸಂಸ್ಕಾರ ಆಗಿಲ್ಲ. ಆತ್ಮಗಳು ಜಗತ್ತಿನಾದ್ಯಂತ ಸಂಚರಿಸ್ತಾ ಇರೋದ್ರಿಂದ ಮನುಕುಲಕ್ಕೆ ಅಪಾಯ ಇದೆ. 2025ಕ್ಕಿಂತ 2026ರಲ್ಲಿ 10 ಪಟ್ಟು ಅಪಾಯ ಇದೆ. ಇದು ಜಾಗತಿಕ ಸಮಸ್ಯೆ. ದೇಶಗಳು ನಾಶ ಆಗುತ್ತಿವೆ. ಮಳೆ, ಬೆಂಕಿ ಅಂತ ಪಂಚಭೂತಗಳಿಂದ ಕಷ್ಟ ಇದೆ. ಇನ್ನು ಸಾವು ನೋವು ದುಃಖಗಳು ಹೆಚ್ಚಾಗುತ್ತವೆ ಅಂತ ಭವಿಷ್ಯ ನುಡಿದಿದ್ದಾರೆ. ರಾಜಕೀಯದಲ್ಲಿ ಸದ್ಯಕ್ಕೆ ಬದಲಾವಣೆ ಕಷ್ಟ, ಬದಲಾವಣೆ ಆಗಲ್ಲ. ಏನಿದ್ರೂ ರಾಜರ ಭಂಡಾರ ಅಂದರೆ ಬಡ್ಜೆಟ್ ಅಂತೇನೋ ನೀವು ಕರಿತಿರಲ್ಲ, ಆ ಬಡ್ಜೆಟ್ ಆಗಬೇಕು. ಹಾಸನದಲ್ಲಿರುವ ತಮ್ಮ ನಿವೇಶನದಲ್ಲಿ ಹಾಕಿದ್ದ ಕಾಂಪೌಂಡ್ ತೆರವು ಮಾಡಿದ್ದಕ್ಕೆ ನಟ ಯಶ್ ತಾಯಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸ್ವತಃ ಪುಷ್ಪಾ ಅವರು ಹಾಸನ ಬಡಾವಣೆ ಠಾಣೆಗೆ ಭೇಟಿ ನೀಡಿ ಪೊಲೀಸರಿಗೆ ಪ್ರಶ್ನೆಗಳ ಸುರಿಮಳೆಗೈದಿದ್ದಾರೆ. ನನ್ನ ಜಾಗದಲ್ಲಿ ನನ್ನ ಅನುಮತಿ ಇಲ್ಲದೆ ಅದು ಹೇಗೆ ಕಾಂಪೌಂಡ್ ಕೆಡವಿದ್ರು? ನಾನು ಇಲ್ಲದ ವೇಳೆ ತಮ್ಮ ನಿವೇಶನಕ್ಕೆ ಬಂದು ಕಾಂಪೌಂಡ್ ಹೇಗೆ ಕೆಡವಿದ್ರು ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಪುಷ್ಪಾ ಅವರಿಗೆ ಸೇರಿದ್ದ ಸೈಟ್ನ ಕಾಂಪೌಂಡ್ ಅನ್ನ ಆ ಜಾಗದ ಮಾಲೀಕರು ಅಂತ ಹೇಳಿಕೊಂಡಿರುವ ದೇವರಾಜ್ ಹೆಸರಿನ ವ್ಯಕ್ತಿಯೊಬ್ಬರು ಕೆಲ ದಿನಗಳ ಹಿಂದೆ ನೆಲಸಮಗೊಳಿಸಿದರು. ಯಾದಗಿರಿಯಲ್ಲಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಮೇಲೆ FIR ಖಂಡಿಸಿ ಕೇಸರಿ ಪಡಿ ಕೆಂಡ ಕಾರಿದೆ. ಸ್ಟೇಡಿಯಂ ಸರಿಪಡಿಸಿ ಎಂದಿದ್ದಕ್ಕೆ ಅಥ್ಲೆಟ್ ಮೇಲೆ
ಕೇಸ್ ದಾಖಲಿಸಿದ ಪ್ರಿಯಾಂಕ್ ಖರ್ಗೆ ವಿರುದ್ಧ ಟ್ವೀಟ್ ಮಾಡಿ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಯುವಕರ ಮೇಲೆ ಸಚಿವ ಪ್ರಿಯಾಂಕ್ ಖರ್ಗೆ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ಶೂರ ಖರ್ಗೆ ತನ್ನ ಶೂರತ್ವವನ್ನು ಕೆಲಸ ಕಾರ್ಯದಲ್ಲಿ ಮಾಡಿ ತೋರಿಸಿದ ಉದಾಹರಣೆ ಇಲ್ಲ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಕಿಡಿಕಾರಿದ್ದಾರೆ. ಯಾದಗಿರಿ ಸ್ಟೇಡಿಯಂ ಸರಿಪಡಿಸಿ ಅಂತ ಹೋರಾಟ ಮಾಡಿ ಎಂದು ಜನವರಿ 5ರಂದು ಜಿಲ್ಲಾಧಿಕಾರಿ ಕಚೇರಿ ಬಳಿ ಅಂತಾರಾಷ್ಟ್ರೀಯ ಕ್ರೀಡಾಪಟು ಲೋಕೇಶ್ ರಾಠೋಡ್ ಪ್ರತಿಭಟನೆಯನ್ನ ನಡೆಸಿದರು. ಏನು ತಂತ್ರಗಳು ಹೆದರ್ಸೋದು ಬೆದರ್ಸೋದು ಕೋರ್ಟು ಅವು ಇವು ಇವೆಲ್ಲ ಎದುರ್ತೀವ. ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ. ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಪ್ಪೇನು? ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು. ಏನಂತ ಎಫರ್ ಆಗ್ತಾರೆ ನಮ್ಮ ಮೇಲೆ, ಏನಂತ ಕೇಸ್ ಮಾಡ್ತಾರೆ ನಮ್ಮ ಮೇಲೆ. ನಾವು ಅವ್ರಿಗೆ ಇನ್ನು ಇದೇ ವಿಚಾರವಾಗಿ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ನೀಡಿದ್ರು. ಬಿಜೆಪಿಯವರ ಬಳಿ ಸುಳ್ಳಿನ ಕಾರ್ಖಾನೆ ಇದೆ, ಬರೀ ಸುಳ್ಳು ಪ್ರಚಾರ ಮಾಡ್ತಾರೆ, ಹೀಗಾಗಿ ಅವರ ವಿರುದ್ಧ ನಾವು ದೂರು ಕೊಡ್ತೇವೆ. ಯಾದಗಿರಿ ಅಥ್ಲೆಟಿಕ್ ಯುವಕ ನನ್ನ ಹೆಸರು ಹೇಳೇ ಇಲ್ಲ, ಅದು ನನ್ನ ಜಿಲ್ಲೆ ಸಹ ಅಲ್ಲ. RSS ಅವರನ್ನ ಮೆಚ್ಚಿಸಲು ಬಿಜೆಪಿ ನನ್ನ ಮೇಲೆ ನಿರಂತರ ಸುಳ್ಳು ಆರೋಪ ಮಾಡ್ತಾ ಇದೆ. ಬಿಜೆಪಿ ಸಾಮಾಜಿಕ ಜಾಲತಾಣದ ವಿರುದ್ಧ ನಾನು ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಬಿಜೆಪಿ ಅವ್ರದ್ದು ಸುಳ್ಳಿನ ಫ್ಯಾಕ್ಟ್ರಿ ಇದೆ. ಅದು ಯಾದಗಿರಿನಲ್ಲಿ ಆಗಿರೋ ಘಟನೆಗೆ ನನಗೆ ಏನ್ರಿ ಸಂಬಂಧ? ಆ ವ್ಯಕ್ತಿ ಎಲ್ಲಾನ ಕ್ರೀಡಾಪಟು ಎಲ್ಲಾನ ನನ್ನ ಹೆಸರು ಹೇಳಿದಾನ ಅಥವಾ ಏನಾದ್ರೆ ಆ ವ್ಯಕ್ತಿಗೆ ಸರ್ಕಾರದಿಂದ 15 ಲಕ್ಷ ಜಿಮ್ ಮಾಡಕ್ ಕೊಟ್ಟಿದೆ. ಅವ್ರು ಕೆಲವು ಏನೋ ಒಂದು RTI ನಲ್ಲಿ ಏನೋ ಕೇಳಿದ್ದಾರೆ, ಅದು ವಿಳಂಬ ಆಗಿದೆ ಅಂದ್ಬಿಟ್ಟು ಅವರು ಪ್ರತಿಭಟನೆ ಮಾಡಿದ್ರು. ಏನೋ ಪೆಟ್ರೋಲ್ ಸುರಿಸ್ಕೊಳಕ್ಕೆ ಹೋಗಿದ್ನಂತೆ ಆ ವ್ಯಕ್ತಿ. ಆ ಪೆಟ್ರೋಲ್ ಕ್ಯಾನ್ ಅನ್ನ ಸೀಸ್ ಮಾಡಿ ಅವ್ರ ಮೇಲೆ ಕೇಸ್ ಹಾಕಿದ್ದಾರೆ. ಇದ್ರೆ ನಾಳೆ ಪೊಲೀಸ್ ಅವ್ರಿಗೆ ತೊಂದರೆ ಆಗ್ತದೆ ಅಂದ್ಬಿಟ್ಟು ಅದನ್ನು ನನ್ನ ಮೇಲೆ ಹಾಕ್ತಾರೆ ಅಂತ ಸುಳ್ಳು ಸುದ್ದಿ ಇದೆಲ್ಲ. ಬಿಜೆಪಿ ಅವ್ರ ಮೇಲೆ ಕೇಸ್ ಹಾಕ್ತಾ ಇದ್ದೀನಿ. ಇವಾಗ ನಮ್ಮ ಅಧ್ಯಕ್ಷರ ಇದು ಡ್ರಾಫ್ಟ್ ಬರ್ತಾ ಇದೆ, ನಮ್ಮ ಜಿಲ್ಲಾ ಅಧ್ಯಕ್ಷರ ಕಡೆಯಿಂದಾನೆ ನಾವು ಅಲ್ಲಿ ಅವ್ರಿಗೆ ಕೇಸ್ ಹಾಕ್ಸ್ತಾ ಇದ್ದೀವಿ. ಬಿಜೆಪಿ ಅವರು ಸುಳ್ಳು ಸುದ್ದಿಯನ್ನ ಹಬ್ಸ್ತಾ ಇದ್ದಾರೆ. ಅವರ ಒಂದು ಕಾರ್ಖಾನೆನೇ ಇದೆ ಇದು. ನಮಗೆ ನೋಡಿ,